ಪಟ್ಲಗುತ್ತು ಮಹಾಬಲ್ ಶೆಟ್ಟರು ಮತ್ತು ಲಲಿತಾ ಶೆಟ್ಟಿ. ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಡಿಕೆ ಪಟ್ಲ ಭಾಗವತರ ಪಟ್ಲ ಶಿಷ್ಯ. ಈ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಡಾಕ್ಟರ್ ಸುರೇಶ್ ರಾವ್ ಅವರು ಸಾಂಕೇತಿಕವಾಗಿ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಎಷ್ಟು ಕಾಮನ್ ಅಂದರೆ 9ರಲ್ಲಿ ಒಬ್ಬರಿಗೆ ಈ ಕ್ಯಾನ್ಸರ್ ಬರ್ತದೆ. ಜಾಸ್ತಿ ಯಾಕೆ ಭಯ? 40 ವಯಸ್ಸನ್ನು ತಲುಪಿಸ್ತಾರೆ. ಆ ಟೈಮಲ್ಲಿ ಈ ಕಾಯಿಲೆ ಬಂದರೆ ಅವರ ಕೆಲಸ ಹೋಗ್ತಾನೆ ಇಲ್ಲ. 2 ವಾರ ಆಯಿತು, ಬಾಯಲ್ಲೊಂದು ಹುಣ್ಣಾಗಿದೆ, ಈ ಹುಣ್ಣೊಂದು ಕಮ್ಮಿ ಆಗ್ತಾನೆ ಇಲ್ಲ, ರಕ್ತ ಹೋಗೋದು. ಬಟ್ ಏನು ಮದ್ದು ಮಾಡಿದ್ರೆ ಕಮ್ಮಿ ಆಗ್ತಾ ಇಲ್ಲ. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಈಗ ಮೂಲಗಳನ್ನು ಹೋಗಲ್ವ, ಬಾಯಿ ಅಲ್ಸರ್ ಹೋಗಲ್ವ, ನಾವಾಗಿ ಅದನ್ನು ಗೆಸ್ಟ್ ಮಾಡಿ ಸ್ಟಾರ್ಟಿಂಗ್ ಸ್ಟೇಜ್ ಯಾರು ಬರೋದಿಲ್ಲ. ಜನರಿಗೆ ಭಯ ಇರ್ತದೆ. ನಮಗೆ ಏನಾದರೂ ವರ್ಷ 2 ವಾರ
ಬಹಳಷ್ಟು ಸಂತೋಷ ಪಡುವಂಥ ವಿಷಯ ಅಂದರೆ ಈ ಮಕ್ಕಳನ್ನು ಮಕ್ಕಳ ಅದು ಎಲ್ಲ ಹಾಗೆ ಎಲ್ಲ ಪದಾಧಿಕಾರಿಗಳು ಮತ್ತು ಸಸ್ಯಣ್ಣ ಇರ್ಬೋದು, ಹಲವಾರು ಜನ ದೊಡ್ಡ ದೊಡ್ಡ ದಾನಿಗಳು, ಟಿ.ವಿ. ಶೆಟ್ಟರ್ ಇರ್ಬೋದು. ಜೊತೆಯಲ್ಲಿ ಸೇರಿಕೊಂಡ ಎಲ್ಲ ನಮ್ಮ ನಕ್ಷತ್ರ ಮಕ್ಕಳ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷವಾಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾದ ವೇದಿಕೆಯಲ್ಲಿ ಗಣ್ಯರು ಉಪಸ್ಥಿತರಿದ್ದು ಅವ್ರ ಮುಂಚೆ ಏನು ಮಾತಾಡಿದಂತ ಗೊತ್ತಿರಲಿಲ್ಲ. ಸಾಧಾರಣವಾಗಿ ಬೆಳ್ಳಿ ಹಬ್ಬ ನಾವೆಲ್ಲ ಇರ್ತೇವ ಇರುವುದಿಲ್ಲ ಅಂತ ಗೊತ್ತಿಲ್ಲ ನನಗೆ. ಪಟ್ಟುಗಳು ಇನ್ನು ಯಾವತ್ತೂ ಕುಂದುಕೊರತೆ ಇಲ್ಲದೆ ಪ್ರತಿ ವರ್ಷವಾಗಿ ತಾವು ಕೊಟ್ಟಂಥ ದೇಣಿ ಎಲ್ಲ ಕಾರ್ಯಕ್ರಮ ನಡೆಯುವಾಗೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈಗಿನ ಕಾರ್ಯಕ್ರಮ ಇದಕ್ಕೆ ನಮ್ಮ ಕೇಂದ್ರೀಯ ಸಮಿತಿಯ ಅರ್ಪಣೆ ಮಾಡ್ತಾ ಇದ್ದೇನೆ. ಇಂದಿನ ಈ ಒಂದು ದಶಮ ಸಂಭ್ರಮ ಶ್ರೀಪಾದರು ಎಡನೀರು ಮಠ ಪ್ರಾಯೋಜಕತ್ವವನ್ನು ಡಾಕ್ಟರ್ ಎಂ ಮೋಹನ್ ಆಗೂರು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ
ಮಾಧ್ಯಮ ಕ್ಷೇತ್ರದ ಸಾಧಕರಾಗಿ ಮಾಧ್ಯಮ ಕ್ಷೇತ್ರದಲ್ಲೇ ಒಂದು ಒಳ್ಳೆಯ ಹೆಸರನ್ನ ಶುಭ ಆರಂಭವನ್ನ ನೀಡ್ತಾ ಇದ್ದಾರೆ. ಇದು ಯಕ್ಷ ಮಹಿಳಾ ಫೌಂಡೇಶನ್ನ ಸಂಭ್ರಮ ಖರೀದಿಸಿ ಶಿಕ್ಷಣಕ್ಕೆ ಸಂಪನ್ಮೂಲ ತುಂಬಿದರು ಅದಕ್ಕೆ ದಾಸರು ಹೇಗೆ ರಾಜೇಶ್ ಕಾರಂತ್ ಅವರಿಗೆ ವೇದಿಕೆಯಲ್ಲಿ ಕೊಡಮಾಡುವಂತಹ ಭರವಸೆಯಿಂದ ನಿಮಗೆಲ್ಲರೂ ನಿಮ್ಮೆಲ್ಲ ಇವರು ವಿಶ್ವಾಮಿತ್ರರು ಯಾಗ ರಕ್ಷಣೆಗಾಗಿ ದಶರಥರಲ್ಲಿ ಬಂದು ಕೇಳುವುದು. ದೇವಲೋಕಕ್ಕೆ ದಾಳಿಯನ್ನಿಟ್ಟು ಅವನ ತಂದೆಗಾದಂತಹ ಮೋಸ ಅದಕ್ಕೆ ನೋಡಿ ಮೋಹಿತನಾಗಿ ಮದುವೆಯಾಗುವುದು. ನಂತರ ಪ್ರಕಾಶಣ್ಣನ ಗಮನಕ್ಕೆ, ಇವತ್ತು ಎಲ್ಲ ಸೇರಿದ ಬಂಧುಗಳ ಗಮನಕ್ಕೆ ವೇದಿಕೆ ಕೊರಂಗಪಾಡಿ ರತ್ನ ಮಾಧವ ಶೆಟ್ಟಿ ವೇದಿಕೆ ಈ ಹೊತ್ತಿಗೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ದಯವಿಟ್ಟು ಅವರನ್ನು ನಮ್ಮ ಬರೋಡ ಶಶಿಧರ್ ಶೆಟ್ಟಿ ಅವರು ವೇದಿಕೆ ಕರೆತರಬೇಕು. ಅದರ ಜೊತೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಂದ ಗೌರವಾರ್ಪಣೆ ನಮ್ಮ ಈ ತಂಡಕ್ಕೆ. ಜೋರಾದ ಕೈಚಪ್ಪಾಳೆಯ ಮೂಲಕ ಎಲ್ಲರನ್ನು ಗೌರವಿಸೋಣ. ಎಲ್ಲ
ಈ ವೇದಿಕೆಯಲ್ಲಿ ಸ್ಪರ್ಧಿಸುವಂತಹ ಆನಂತರ ಪ್ರಕಾಶಣ್ಣನ ಗಮನಕ್ಕೆ 16 ಭರತನಾಟ್ಯದ ತಂಡಗಳು ಕೂಡ ಇವೆ. ಈ ವೇದಿಕೆಯಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದೆ. ನಮಗೆ ಫೌಂಡೇಶನ್ಗೆ ದಾನ ನೀಡಿದಂತಹ ಬೆಳ್ಳಾಡಿ ಅಶೋಕ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೂವಿನ ಬಾಲ್ಯ ಮಲ್ಲಿಗೆಯ ಒಂದು ಹೆಸರು ಎಲ್ಲ ನವಧಾನ್ಯಗಳನ್ನ ಅವರ ಮಡಿಲಿಗೆ ಪುಣ್ಯಕೋಟಿ ಕಾಮದೇವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಈ ವಿಶೇಷ ಘನಸಿರಿ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಭಟ್ಟ ಫೌಂಡೇಶನ್ನ 10ರ ಹರೆಯದಲ್ಲಿ ಈ ಎತ್ತರಕ್ಕೆ ಏರಿದ ಇವರಿಗೆ ವಿಶೇಷ ಅಭಿನಂದನೆಗಳು, ಗೌರವಗಳು.
ಮನೆತನದ ಕುರಿಯ ಶಾಸ್ತ್ರಿಗಳ ಅಂತರಂಗದ ಭಾವ ಮಾತಾ